ಹೆಂಗೆ ಅಂದ್ರೆ ಹೌದಲ್ರಿ ಕೆಳಗೆ ಕುಂದ್ರಂದ್ರು ಕುಂದಿರ್ತಾರೆ ಪಾಪ ಅವ್ರದ್ದೇನು ಇದೆಯಲ್ಲ ಏನ್ರಿ ಒಂದು ಕೈ ಊರಿ ಕುಂತು ಆಮೇಲೆ ಎಬ್ಬಿಸ್ಬೇಕಾದ್ರೆ ದೊಡ್ಡ ಹೈರಾಣ ಕುಂದ್ರ ದಬಕ್ಕನೆ ಬೀಳ್ತಾರೆ ಯಾಕರೆ ಆದರೆ ಹೇಳೋದು ದೊಡ್ಡ ಹೈರಾಣ ಯಾರಿಗೆ ಕೇಳಿದ್ರು ಏನ್ರಿ ನಾ ಎಲ್ಲೇ ಪ್ರೋತ್ಸಾಹ ಹೋಗಿದ್ದೆ ಯಪ್ಪ ಪುರಾಣ ಎಷ್ಟೊತ್ತಾನೆ ಕೇಳಲಿಕ್ಕೆ ಅಪ್ಪ ನಮ್ಮ ಮೊಳಕಾಲು ಪಟ್ಟ ಹೇಳ ಮೊಳಕಾಲು ಎಲ್ಲಿ ಕೂಡಲೇ ನಾನು ಕಡ್ದು ಕೂಡಲೇ ಏನ್ರಿ ಎಲ್ಲಿ ಕೂಡಲಿ ಜಗತ್ತಿನಾಗ ಎಲ್ಲೇ ಔಷಧಿ ಇಲ್ಲ ಏನ್ರಿ ನಾ ಅಪ್ಪವ್ರಿಗಂದ ಗೊತ್ತ ನಮ್ಮ ತಾಯಿಗೆ ಕಮ್ಮಿದ ಕಮ್ಮಿ ಒಂದು 7-8 ಲಕ್ಷ ರೂಪಾಯಿ ಹಾಕಿನ ಅದಕ್ಕೆ ಮೊಳಕಾಲಿಗೆ ಕಮ್ಮಿನೇ ಆಗಲಿಲ್ಲ ಕೊನೆಗೆ ಅದೇ ಇದ್ರಾಗಂದ ತೀರ್ಕೊಂಡ್ಬಿಟ್ರು ಯಾಕಂದ್ರೆ ಇದು ಆಹಾರ ಮೇಲದ ಇದು ದವಾಖಾನೆ ಇಂಜೆಕ್ಷನ್ ಗುಳಿಗೆ ತೊಗೊಂಡಲ್ಲ ನೀವು ಏನು ಇಂಜೆಕ್ಷನ್ ಮಾಡ್ಕೊರಿ ಏನು ಗುಳಿಗೆ ತೊಗೊಂಡ್ರು ಕೂಡ ಮೊಳಕಾಲು ಮೇಲೆ ಹೋಗಂಗಿಲ್ಲ ಯಾಕೆ ತೊಗೊಂಡೋದು ಕೇಳಿದ್ರೆ ಅದು ಆಹಾರ ಮೇಲದ ನಾವು ಉಣ್ಣಕತ್ತಿದ್ದೆ ಪೂರ ವಿಶ್ವದ ಆಹಾರ ಏನ್ರಿ ಅವಾಗಿದ್ದಂಗೆ ನಂಗೆ ಶರೀರ ಈಗ ಆಗೋ ನೋಡ್ರಿ ಅವಾಗಿದ್ದಂಗೆ ನಂಗೆ ಆಹಾರ ಇವತ್ತಿನ ದಿವಸ ಅದೇ ನೋಡ್ರಿ ಬಿತ್ತಾಗೇನೆ ವಿಷ ಕೂಡಿಸಿನೇ ಬಿತ್ತಲಕತ್ತೀವಿ ನಾವು ಹೊಲದಾಗ ಜರ ನಾಟಿಗೆತ್ತದಂದಾಗ ಹಂಗೆ ಔಷಧ ಹೊಡ್ಲಿಕ್ಕೆ ಚಲೋನೆ ಅದು ಎಲಿತನ ರಾಶಿ ಆಗುತ್ತಾನ ಔಷಧ ಹೊಡೆದಿದ್ದು ಅಟ್ಟೆಲ್ಲ ಅಂದ ಔಷಧ ತಿಂದು ಅದು ಬಂದಿರ್ತಕ್ಕಂಥ ಬೀಜ ಅದನ್ನು ತಂದರೆ ಏನು ಮನೆಯಾಗ ಕಲ್ಲಾಗಿ ಬೀಸ್ತಾರೆ ಅದನ್ನು ಒಯ್ದು ಹಿಟ್ಟಿನ ಗಿರಣಾಗ ಹಾಕ್ತಾರೆ ಅಲ್ಲಿಟ್ಟು ಸುಟ್ಟು ಬರ್ತದೆ ಅದನ್ನು ತೊಗೊಂಬಂದು ನೀವೇನೋ ಒಲೆ ಮೇಲೆ ಮಾಡ್ಲಕತ್ತೀರಿ ಗ್ಯಾಸಿನ ಮೇಲೆ ಮಾಡ್ಲಕತ್ತೀರಿ ಅಲ್ಲಿಟ್ಟು ಸುಟ್ಟು ಹೋಗೋದು ಗ್ಯಾಸಿನ ವಾಸನೆ ಬಿಡೋದು ಗ್ಯಾಸಿನ ವಾಸನೆ ಬಿಡೋದು ಅಲ್ಲಿಟ್ಟು ಸುಟ್ಟು ಹೋಗೋದ ಅದು ಆದ ಬಳಿಕ ಅಂಥದ್ದು ಉಂಡ್ರೆ ನಮ್ಗೆ ಹೆಂಗೆ ತಾಕತ್ತು ಬರ್ತದೆ ಈಗ ಅದನ್ನು ಹೋಗ್ಯದ ಬಿಡ್ರಿ ಈಗ ರೊಟ್ಟಿ ಬಡಿಯೋದನ್ನು ಹೋಗ್ಯದ ಈಗ ರೊಟ್ಟಿ ಬಿಡ್ಲಕ್ಕೆ ಮಷಿನ್ ಬಂದಾವ ಚಪಾತಿ ಮಾಡ್ಲಕ್ಕೆ ಮಷಿನ್ ಬಂದಾವ ಅನ್ನ ಸದಕ್ಕೆ ಕುದ್ದೋದಿಲ್ಲ ನೋಡು ತಾಕತ್ತು ಹೆಣ್ಮಕ್ಳ ಬಳಿ ಉಳಿದಿಲ್ಲ ನಾ ಕುದ್ದಿನೇ ಯಾವತ್ತು 3 ಸರಿ ಚೀರ್ಬೇಕದು ಯಾಕ್ರಿ ಅದಕ್ಕೇನಂತಾರೆ ಮಿಕ್ಸರ ಕುಕ್ಕರ ಅದು ಹಾಂ ಅದು ಚೀರ್ ಹೇಳ್ಬೇಕು ನಾ ಕುದ್ದಿನ ರೇ ಯವ್ವ ಅಲ್ಲಿ ತನ ಅದು ಕುದಿಯತನ ಹಾಕಿ ಧಾರಾವಾಹಿ ನೋಡೋಕ್ಕೆ ಧಾರಾವಾಹಿ ಬಿಟ್ಟಂಗೆ ಬರ್ಬೇಕ್ರಿ ಹಾಂ ರೊಟ್ಟಿ ಬಡಿಯೋಕೆ ತಾಕತ್ತಿಲ್ಲ ಚಪಾತಿ ಮಾಡೋಕೆ ಮಷಿನ್ ಬಂದಾವ ಎಲ್ಲದಕ್ಕೂ ತರೋದಕ್ಕೂ ಮಷಿನ್ ಬಂದಾವ ಗಂಡು ಊಟ ಕೂತಿರ್ತದೆ ಹಿಂಡಿಲ್ಲನು ಅಂದು ಕೂಡ ಹಂಗೆ 4 ಕಾಳು ಹಾಕೋಣ ಹೊಯ್ಯನ ತಿರುವನ ಅದೇ ತಂದು ಡಬ್ಬಡ ನಾಡ್ಯ ಹೆಂಡಿ ಏನ್ರಿ ಅವನ ಬೆನ್ನಿಗೆ ಮತ್ತೊಬ್ಬ ಅಂದ್ರೆ ಯಾವ ಊಟಕ್ಕೆ ಬಂದ್ರೆ ಅದು ಅವನಿಗೆ ಹಿಂಡಿನೂ ಇಲ್ಲ ಹೆಂಡಿನೂ ಇಲ್ಲ ಏನೇ ಇಲ್ಲ ಈಟ ಹಿಂಡಿ ಅವಾಗೆಲ್ಲ ಬುಟ್ಟಿ ತುಂಬ ರೊಟ್ಟಿ ಇರ್ತದೆ ರೀ ರೈತರ ಮನೆಗಳದಾಗ ಒಕ್ಕಲಿಗರ ಮನೆ ತಂದಾಗ ಕಾಯಂ ರೊಟ್ಟಿ ಇರ್ತದೆ ಯಾರು ಮಧ್ಯಾಹ್ನ ಬೇಕಾದಾಗ ಬರಲಿ ಅಂದರೆ ಆನಂದ ಊಟ ಮಾಡಿಸ್ತಿದ್ರು ಈಗೆಲ್ಲ ಎಲ್ಲವ್ರಿ ಗಂಡಗೊಂದು ಹೆಣ್ತಿಗೊಂದು 2 ರೊಟ್ಟಿ 1 ಉಳ್ಳಾಗಡ್ಡಿ ಏನ್ರಿ 1 ಬದನೆಕಾಯಿ ಪಲ್ಯ ಮುಗಿತರಿ ಅದು ಆದ್ರೂ ಮಷಿನ್ ಬಂದವ ಎಲ್ಲದಕ್ಕೂ ಮಷಿನ್ ಇನ್ನೊಂದು ಹೈರಾಣ ಅಲ್ಲಕತ್ತೀರಿ ಅವೋ ನೀವು ಈ ಉಣ್ಣೋದು ಹಿಂಗೆ ಗಂಗಳದನ್ನು ಹಿಡ್ಕೊಂಡು ಸರಿ ಹಿಂಗೆ ಕೈ ತೊಳೆದು ಹಿಂಗೆ ಮಾಡೋದು ದೊಡ್ಡ ಹೈರಾಣದ ಈ ಕಡೆ ಧಾರಾವಾಹಿ ನೋಡ್ತಿರ್ತೀರಿ ಹಿಂಗೆ ಮಾಡೋದು ಅದು ಹೈರಾಣ ಅಲಕತ್ತದ ಅದಕ್ಕೆ ನಮ್ಮ ಮನೆ ಇಲ್ಲಿ ಕಲಬುರಗಿಯಾಗಿ ನೋಡಿನ ಒಂದು ಮಿಷನ್ ಬಂದದ ಉಣ್ಸೋದು ಏನ್ರಿ ಉಣ್ಸೋ ಮಿಷನ್ ಬಂದದ ಅವನು ಬಾಯಿ ಪೇಷಂಟ್ ಅದು ಕುಂದ್ರಿಸಿರ್ತಾರಲ್ಲ ಅವ್ನ ಬಾಯಿಗೆ ಅದು ಮಷೀನಕ್ಕೆ ಅಡ್ಜಸ್ಟ್ ಆಗಂಗೆ ಕುಂದ್ರಿಸಿರ್ತಾರೆ ಒಂದು ಬೊಗಣಿ ಪಾಯಸ ಮಾಡಿಟ್ಟಿರ್ತಾರೆ ಅದು ಮಷೀನಕ್ಕೆ ಅಂದ್ರೆ ಒಂದು ಚಮಚೆ ಇರ್ತದೆ ಚಮಚೆ ಇದಕ್ಕೆ ಕರೆಕ್ಟ್ ಅಡ್ಜಸ್ಟ್ ಮಾಡೋಕೆ ಕುಂದಿರ್ಸಿರ್ತದೆ ಬಟನ್ ಹೊಡಿತಾರೆ ರೆಡಿನೋ ಹ್ಞೂ ಸರ್ ಅಂದ್ಕೊಳ್ಳೆ ರೆಡಿ ಅಂದ್ಕೊಳ್ಳಿ ಬಟನ್ ಹೊಡಿತಾರೆ ಅದು ತರ್ತದ ಆಗ್ತದೆ ಹೋಗೋದು ತರ್ತದ ಆಗ್ತದೆ ಹೋಗೋದು ಮತ್ತು ಅಪ್ಪಿ ನಾನು ಇನ್ನೂ ನುಂಗಿಲ್ಲ ಅಂದ್ರೆ ಅದು ಕೇಳಲ್ಲ ಅದು ಏನ್ರಿ ಅದು ಒಂಥರ JCB ಇದ್ದಂಗೆ ಹೌದಿಲ್ಲ ಅದು ತರ್ತದ ಹಾಕ್ತದ ಹೋಗೋದು ನೀ ಅಪ್ಪಿ ಎಲ್ಲ ಹೆಂಗೆ ಮಾಡಿ ತಿಂಡಿ ಕೊಡ ತುರಿಸ್ಕೊಂಡೆ ಎತ್ತುಕೊಂಡದ ಮೂಗು ಸಿಕ್ಕರೆ ಮೂಗಿನಾಗ ಹಾಕ್ತದ ಕಿವಿ ಸಿಕ್ಕರೆ ಕಿವಿಯಾಗ ಹಾಕಿ ಹೋಗೋದು ಅದು ಥರನ ಶುರುವಾದ ಹೋಗೋದು ಅದ್ರ ಕೆಲಸನೇ ಶುರುವಾದದ ಹೌದಾ ಇಲ್ಲ ಈಗ ಎಲ್ಲ ಥರದ ಕೂಡ ಸೂಕ್ಷ್ಮವೀಗ ಏನ್ರಿ ನೆಲದ ಮ್ಯಾಗ ಕುಂದ್ರಪ್ಪಲೆ ಇಲ್ಲ ಯಾವುದನ್ನು ಕೂಡ ಇಲ್ಲ ಎಲ್ಲ ಥರದ ಕೂಡ ಸವಲತ್ತುಗಳು ಬಂದವ ಹೆಣ್ಮಕ್ಳಿಗೆ ಒಂದು ಕಡೆಗೆ ಸವಲತ್ತು ಬಂದದ ಇವರು ರೈತರಿಗಂತೂ ಇವ್ರಿಗೆ ಮೊದಲೇ ಕೆಲಸನೇ ಏನೂ ಇಲ್ಲ ಅದಕ್ಕೆ ಕಟ್ಟಿ ಕಂಪ್ನಿ ಆಗ್ಯದ ಏನ್ರಿ ಟ್ರಾಕ್ಟ್ರಲ್ಲೇ ನೇಗಿಲು ಓಡಿಸ್ತಾರೆ ಟ್ರಾಕ್ಟ್ರಲ್ಲೇ ಹರಗಿಸ್ತಾರೆ ಏನ್ರಿ ರೂಟ್ರ್ ಓಡಿಸ್ತಾರೆ ಆಯ್ತು ಟ್ರಾಕ್ಟ್ರಲ್ಲೇ ಬಿತ್ತಿಸಿ ಬಿಡ್ತಾರೆ ಯಾವಾಗಾರಿ ಒಮ್ಮೆ ಹೋಗೋದು ಅಗದಿ ಸ್ಟೈಲ್ ಹಿಂದೆ ಕೈ ಕಟ್ಕೊಂಡು ಹೆಂಗೆ ನೋಡೋದು ನೋಡಿ ಮನೆ ಬಂದು ಮಾಡ್ಕೊಂಡು ಮಾಡೋದು ಇಲ್ಲಾರು ಕಟ್ಟಿ ಕೂತು ಮಂದಿ ಮಾತು ಹೇಳೋದು ಅವ್ರಿಗೇನು ಕೆಲಸನೂ ಇಲ್ಲ ಅದಕ್ಕಾಗಿ ನಮ್ಮ ಮಠದ ಮುಂದೆ ರೋಡ್ ಅದ ಹೋಗಿರ್ತಾರೆ ಮಗಲ ಯಾಕೋ ಎಲ್ಲಿಗೆ ನಡೆದಿ ರಾಶಿ ಆದ್ರಿ ಅಪ್ಪರು ಏಟಾಗಂಗದು ಒಂದು 50 ಚೀಲ ಹಾಕ್ಬೇಕ್ರಿ ತಮ್ಮ ಅಂತಾನೆ ಹೋದ ಒಂದು ಅರ್ಧ ಗಂಟೆಗೆ ಮತ್ತೆ ವಾಪೀಸೇ ಬರ್ತಾನೆ ಯಾಕೋ ರಾಶಿ ಆಯ್ತೇನು ಆಯ್ತಿರಲ್ರಿ ಅಪ್ಪರು ಏಟಾಯ್ತು 50 ಹಿಡಿದಿಂದ್ರಿ 5 ಚೀಲ ಆಯ್ತು ರೀ ಬಂದು ಬಾಗಲಾಗ ಯಾಕಂದ್ರೆ ರಾಶಿನೂ ಮತ್ತು ಅದೇ ಮಷಿನ್ ಮೇಲೆ ಮಾಡ್ತಾನಲ್ರಿ ರಾಶಿ ಮಾಡೋಕೆ ಮಷಿನ್ ಬಂದಾವ ಎಲ್ಲದಕ್ಕೂ ಮಷಿನ್ ಬಂದಾವ ಅವ್ರದ್ದು ಏನು ರೈತರಿಗೇನು ಕೆಲಸನೂ ಇಲ್ಲ ಏನ್ರಿ ಹೆಣ್ಮಕ್ಳಿಗೆ ಮನ್ಯಾಗ ಕೆಲಸ ಇಲ್ಲ ರೈತರಿಗೆ ಅಂದ ಹೊಲ್ದಾಗ ಕೆಲಸ ಇಲ್ಲ ಅಗ್ದಿ ನುಣ್ಣಗೆ ತಿರುಗಾಡ್ತಾರೆ ಅವರು ಅವಾಗೆಲ್ಲ ದುಡಿತಕ್ಕಂಥ ಮಂದಿ ಇತ್ತು ಅವಾಗೆಲ್ಲ ಕೆಲಸ ಸಿಕ್ಕಾಪಟ್ಟಿ ಮಾಡ್ತಿದ್ರು
ಹೌದಲ್ರಿ? ಅವಾಗ ನೋಡಿರ್ಬೇಕು ನೀವು, ಜಿಟಿ ಜಿಟಿ ಮಳಿ, ಹಸಿ ಕಟ್ಟಿಗೆ, ಹಸಿ ಕುಳ್ಳ ಒಲಿಗೆ ಹಚ್ಚಿ ಏನ್ರಿ ಊದಿ ಅದಕ್ಕೆ ಏನಂತೀರಿ ನೀವು? ಪುಕುಣಿ ತೊಗೊಂಡು ಓದಿ ಕಣ್ಣಾಗ ನೀರು, ಮೂಗನ್ಯಾಗ ನೀರು, ಅದೇ ನೀನು ಹಿಂಗೆ ಹೊಡೋದು, ಅದೇ ಕೈಲಿ ರೊಟ್ಟಿ ಹೊಡೋದು. ಅದು ಗಂಡ ಕೇಳ್ತಿತ್ತು, ಯಾಕೆ ರೊಟ್ಟಿ ಉಪ್ಪು ಪತ್ಲಕತ್ತಾವ? ಅದಕ್ಕೆ ನಾ ಮಾಡಿದ್ದೀನಿ ಹಂಗೆ ಹತ್ತವ, ಸುಮ್ಮ ತಿನ್ನೋದ್ರೆ ಸುಮ್ಮನೆ ತಿಂತಿತ್ತು. ಯಾಕೆ ರೊಟ್ಟಿ ಉಪ್ಪು ಪತ್ಲಾಗ ಸುಮ್ಮ ತಿನ್ನು ಪಾಪದ. ಅಂದರೆ ಅವಾಗಿನ ಶ್ಯಾಂಪು ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ. ಅವಾಗ ಎಲ್ಲರಿ ಸೀಗಿಕಾಯಿ ತಂದಿಂದ ಅದನ್ನು ಕೊಟ್ಟು ಪುಡಿ ಮಾಡಿ ಹಚ್ಕೊಳ್ಳೋದು ಅವಾಗಿನ ಕಾಲ. ಏನ್ರಿ ಅವಾಗೆಲ್ಲಿ ಸೀಗಿಕಾಯಿಲಿ ತಲೆ ತಿಂಡ್ಕೊಡು ಕರ್ರ ಅಲ್ಲೇ ತುರ್ಸೋದು, ಅದೇ ಕೈಲಿ ರೊಟ್ಟಿ ಬೇಡೋದು. ಯಾಕೆ ಇವತ್ತು ಕರಿ ಎಳ್ಳು ಹಾಕಿ ಮಾಡಿದ್ದೇನೆ, ತಿಳಿಗಳಿಗೆ ಹಾಕ್ಯಾಕ ರೊಟ್ಟಿಲ್ಲ ಏನ್ರಿ? ಕರಿ ಎಳ್ಳು ಹಾಕಿ ಅಂದ್ರೆ ರೊಟ್ಟಿ ಮಾಡಿದ್ದಾನೆ. ಹ್ಞೂ, ಕಡಿ ಎಳ್ಳು ಹಾಕಿನೇ ತಂದ್ರು ಹಂಗೆ ಉಣ್ತಿದ್ದು. ಅಂದರೆ ಅವತ್ತು ಕುಸ್ತಿ ಪೈಲ್ವಾನ್ರಿದ್ರು ಏನ್ರಿ, ಚೀಲ ಎತ್ತವ್ರು ಇದ್ರು, ಗುಂಡುಗಳು ಎತ್ತಿದ್ರು. ಈಗೆಲ್ಲ ಇಲ್ಲ, ನಮ್ಮ ಪ್ಲಾಸ್ಟಿಕ್ ತಂಬಿಗೆ ನಮಗೆ ಎತ್ತಲ್ದು. ನಮ್ಮ ತಂಬಿಗೆನೇ ಮಂದಿ ಹಿಡ್ಕೊಂಡು ಬರ್ಬೇಕು ಪರಿಸ್ಥಿತಿ ಅಲ್ಲಿಗೆ ಬಂದದ ಏನ್ರಿ? ಇದು ಎಲ್ಲ ಪರಿಸ್ಥಿತಿ ನಾವೇ ತಂದುಕೊಂಡವರು. ಹಂಗೆ ಏನ್ರಿ, ನೆಲದ ಮೇಲೆ ಕುಂದ್ರಕ್ಕೆ ಒಂದು ಬರಲ್ಲ. ಈಗೆಲ್ಲ ಮನ್ಯಾಗ ಡೈನಿಂಗ್ ಟೇಬಲ್ ಯಾವಾಗಿಂದ ಡೈನಿಂಗ್ ಟೇಬಲ್ ಮ್ಯಾಗ ಕುಂತಿದ್ದ ಗಂಡ ಊಟ ತೊಂಬರ ಅಂದ, ಒಂದೇ ಗಂಗಳ ತೊಗೊಂಡು ನಾ ಏನು ತಿಲ್ಲಿ ಅಂದ್ಲಿಕ್ಕೆ ಇಬ್ಬರು ಒಂದಿರದಾಗ ಉಣ ನಂದು. ಪಾಪ ಯಾರು ಇದ್ದಿಲ್ಲ ಮನ್ಯಾಗ ಎಡ್ಡೆ. ಆಯ್ತು ತೊಗೊಂಡು ಒಂದೇ ಗಂಗಳ ತಂದು ಎಲ್ಲ ಥರದ ಪಲ್ಯ ಚಟ್ನಿಗಳೆಲ್ಲ ಹಚ್ಚೋದು, ಹಸಿಮೆಣಸಿನ್ಕಾಯಿ ಚಟ್ನಿ, ಕೆಂಪು ಮೆಣಸಿನ್ಕಾಯಿ ಚಟ್ನಿಗೆಲ್ಲ ಹಚ್ಚೋದು. ಹಚ್ಚಿ ಅಂದ ಆಕಿನ ಎದುರಿನ ಕುರ್ಚಿಗೆ ಹಾಕಿ ಕೂತು, ಈ ಕಡೆ ಕುರ್ಚಿಗೆ ಅವ ಕೂತ, ನೀ ಉಣಿಸ್ ಮೊದಲ. ಇಲ್ಲ ನೀ ಉಣಿಸ್ವತಿ. ಹಿಂಗೆ ಕಚ್ಚಾಡ್ಲಕತ್ತೀವಿ ಅಡ್ಡು ಕಚ್ಚಾಡ್ಲಕತ್ಕೊಂಡು ಗಂಡ ಏನದ, ನೀ ನಾ ಅನ್ನಕ್ಕೇನದ, ಏಕ ಕಾಲಕ್ಕೆ ನಿನ್ನ ಬಾಯಿಗೆ ನಾ ಇಡ್ತೀನಿ, ನನ್ನ ಬಾಯಿಗೆ ನೀನು ಆಯ್ತು ತಿಳ್ಕೊಳೋದು. ಈಕಿನೂ ಚಪಾತಿ ತೊಗೊಂಡ್ಲು, ಹಸಿಮೆಣಸಿನ್ಕಾಯಿ ಚಟ್ನಿ, ಎಲ್ಲ ಥರ ಚಟ್ನಿಗಳು ಪಲ್ಯಗಳು ಹಚ್ಕೊಂಡು, ಅವನು ಎಲ್ಲ ಹಚ್ಕೊಂಡು ಹೇಳಿ ಇದು ಬಾಯಿ ತೆಗೆದದು, ಅದನ್ನು ಬಾಯಿ ತೆಗೆದು ಏನ್ರಿ. ಇನ್ನೇನು ಇವನು ಬಾಯಾಗ ಆಕಿನ ಬಾಯಾಗ ಇವ ಹಿಂಗೆ ಇಡ್ಬೇಕು ಅನ್ನೋದಕ್ಕೆ ಪಕ್ಕನ ಕರೆಂಟ್ ಹೋಗ್ಬಿಡ್ತು. ಇದು ಬಾಯಾಗ ಇಡು ತುತ್ತು ಅದ್ರ ಕಣ್ಣಾಗ ಇದು ಇಡ್ತು, ಇದ್ರ ಕಣ್ಣಾಗ ಅದು ಇಟ್ಟು ಬೆಳಗನ ಏನ್ರಿ ನಿದ್ದಿಲ್ಲಾರ್ದಂಗೆ ಬಿದ್ದಿದ್ವು. ಇದು ಉಣ್ಸೋದನ್ನು ಒಮ್ಮೊಮ್ಮೆ ಭಾರಿ ಹೈರಾಣ ಆಗ್ತದ. ಹಂಗೆ ಇವ್ರೇನಂದ್ರು, ದೋಸ್ತ ಇದು ಪೇಡೆ ಹಾಗೆ ತಿನ್ನೋದಿಲ್ಲ ಏನ್ರಿ, ನಿನಗೆ ನಾ ತಿನ್ನಿಸ್ತೀನಿ, ನಾನು ನೀ ತಿನ್ನಿಸು, ಈ ಖುಷಿ ಪಡೋಣ ತಿಳ್ಕೊಂಡು ಅವನು ಇಟ್ಟು ಪೇಡೆ ತೊಗೊಂಡು ಇವನ ಬಾಯಿಗೆ ಅವ ಇಟ್ಟು, ಅವನ ಬಾಯಿಗೆ ಅವ ಇಟ್ಟು, ಇವು ಎಡ್ಡು ಕೂಡಿ ಅರ್ಧ ಕಿಲೋ ಪೇಡೆ ತಿಂದಿದ್ದು. ಇವು ಎಲ್ಲೆಲ್ಲಿ ಕುಂತಿದ್ದು ಅಲ್ಲೆಲ್ಲೇ ಸೆಟದು ಹೋಗ್ಬಿಟ್ಟಿದ್ವು. ಸೋನ ಕುಟಾಗೆಲ್ಲ ಎಲ್ಲಿಗೆ ಹೋಯ್ತ್ರಿ? ಅಲ್ರಿ, ತಮ್ಮನ ಕೊಲೆ ಮಾಡ್ದ, ತಾಯಿನ ಕೊಲೆ ಮಾಡ್ದ, ತಾನು ಸತ್ವಾದ, 4 ಮಂದಿ ಕಳ್ಳರೂ ಸತ್ವಾದ್ರು. ಒಯ್ದ್ರಿ ಯಾರು ಬಂಗಾರ? ಯಾರೇ ಒಯ್ದ್ರಿ? ಎಲ್ಲಿ ಉಳಿತದ ಅಲ್ಲೇ ಉಳಿತದ ಹೊರತಾಗಿ ಅಂದ ಹೋಗೋರು ನಾವು ತಲೆಗಿರ್ಲಿ ನಿಮಗೆ. ಅದಕ್ಕಾಗಿ ನಾ ಯಾಕೆ ಕೇಳಕತ್ತೀನಿ, ನಮ್ಮ ಜೊತೆ ಒಳಗೆ ಅಂದ ಅದಕ್ಕಾಗಿ ಬಸವಣ್ಣವ್ರು ಹೇಳಿದ್ರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ಕೂಡ ನಿನ್ನ ಬಳಲ್ಲ ಏನ್ರಿ. ಇವು 3 ಜಗಕ್ಕಿಕ್ಕಿರ್ತಕ್ಕಂಥ ಇದು ಇದ್ದಂಗತ್ತೆ. ಇದು ಯಾವುದು ಕೂಡ ನಮ್ಮ ಜೊತೆ ಒಳಗಿಂದ ಬರಂಗಿಲ್ಲ. ಒಬ್ಬವ ಏನೋ ಒಂದು ಅಪರಾಧ ಮಾಡ್ಯಾನೆ, ಅವನ ಕೇಸ್ ಅಂತಕ್ಕಂಥ ಕೋರ್ಟಿಗೆ ಅಂತ ಹೋಗ್ಯದ. ಕಲ್ಪನೆ ಇರಲಿ ಮಗ, ಅವನ ಕೇಸ್ ಅಂತ ಕೋರ್ಟಿಗೆ ಹೋಗ್ಯದ. ಅವನ ವಕೀಲ ಏನಂದ, ನೋಡ್ತಮ್ಮ ನಿನ್ನ ಪರವಾಗಿ ಕೇಸ್ ನಿನ್ನಂತೆ ಆಗಬೇಕಾಗಿತ್ತು ಅಂದ್ರೆ ನೀ ಯಾರೇ ಒಬ್ಬರು ನಿನ್ನ ಪರವಾಗಿ ಸಾಕ್ಷಿ ಹೇಳೋರಿಗೆ ಕರ್ಕೊಂಡು ಬಾ ಅಂದ. ಸಾಕ್ಷಿ ಹೇಳೋರು ಬೇಕಲ್ರಿ. ಕೋರ್ಟ್ನಾಗ ರೊಕ್ಕ ರೂಪಾಯಿ ನಡೆಯಂಗಿಲ್ಲ, ಕೋರ್ಟ್ನಾಗ ಬಂಗಾರ ಹೊಲ ನಡೆಯಂಗಿಲ್ಲ. ಕೋರ್ಟಿಗೆ ಏನು ಬೇಕು, ಇವ ಸತ್ಯನೋ ಸುಳ್ಳು ಹೇಳಕ್ಕೆಂದ ಒಬ್ಬ ಸಾಕ್ಷಿದಾರ ಇದ್ನತ್ತಂದ್ರೆ ಅವನ ಎಷ್ಟು ಸಾಕ್ಷಿದಾರ ಹೆಚ್ಚಿಗಿರ್ತಾರ ಅಟ್ಟು ಅವ್ನು ತಪ್ಪು ಮಾಡಿದ್ರು ಅವನಂತೆ ಕೇಸ್. ಈ ಹಳ್ಳಿಗಳದಾಗ ನ್ಯಾಯ ಮಾಡ್ತಿರ್ತಾರಲ್ಲ ಏನ್ರಿ, ಕರಿತಿರ್ತಿರಲ್ಲ, ಒಂದು ನಮ್ಮ ನ್ಯಾಯ ಮಾಡಬಾರ್ದು ಅಂತ. ಯಾವ ಹೆಚ್ಚಿಗೆ ಕುಡಿಸ್ತಾನೆ ಅವನದೇ ನ್ಯಾಯ ಏನ್ರಿ. ಬಾಟ್ಲಿ ಯಾವ ಹೆಚ್ಚಿಗೆ ಕೊಡ್ತಾನಲ್ಲ ಅವನಂತೆ ನ್ಯಾಯ. ಈಗ ಮೊದಲಂಗೆ ಉಳಿದಿಲ್ಲ, ಈಗ ಸತ್ಯಾಗಿತ್ತೆ ಎಲ್ಲದಕ್ಕೂ ಬಾಟ್ಲಿ ಬಂದವ್ರೀಗ. ಹೆಂಗೆ ರೀ, ನಮ್ಮ ಅಪ್ಪ ಸತ್ತಾನ ಒಂದಿಟ್ಟು ಬರ್ರಿ ಅಂತಂದ್ರೆ ಬಾಟ್ಲಿ ಗಿಡ್ಡೆ ಅವಸ್ಥೆ ಅದಿಲ್ಲ ಅಥವಾ ಕುಡಿಸಿದ್ರೆ ಹೆಣ ಬರ್ತಾವ, ಈಗ ಕುಡಿಲಿಲ್ಲದ್ರೆ ಹೆಣನೇ ಬರೋಣ. ಯಾರ್ದಾರ ಲಗ್ನ ಇರ್ತದೆ ದೋಸ್ತ, ಬರ್ರಿ ಒಂದಿಟ್ಟು ಓಡಾಡಕ್ಕೆ ನಾ ಲಗ್ನ ಎಲ್ಲ ವ್ಯವಸ್ಥೆ ಅದಿಲ್ಲ. ವ್ಯವಸ್ಥೆ ಅಂದ್ರೆ ಏನು, ಉಣ್ಣಕ್ಕೆ ತಿನ್ನಕ್ಕೆ ಕೇಳ್ಬೋದಲ್ಲ ಏನ್ರಿ. ಪಾರ್ಟಿ ಎಲ್ಲದಕ್ಕೂ ಅದು ಬಂದುಬಿಟ್ಟದ. ಆದ್ರೆ ಹಳ್ಳಿಯಾಗಿನ ನ್ಯಾಯ ಇದ್ದಂಗೆ ಅಲ್ಲಲ್ಲಿ ಏನ್ರಿ, ಯಾವ ಹೆಚ್ಚಿಗೆ ಕುಡಿಸ್ತಾನ ಅವನಂತೆ ನ್ಯಾಯ ತಗೊಳೋದಲ್ಲ. ಕೋರ್ಟಿಗೆ ಕುಡಿಯೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಏನ್ರಿ. ಯಾರ ಕಡೆ ಸಾಕ್ಷಿ ಹೆಚ್ಚಿಗಿರ್ತಾವ ಅವನಂತೆ ನ್ಯಾಯ ಆಗ್ತದೆ ಕೋರ್ಟ್ನಾಗ. ಅವೇನಂದ ವಕೀಲ ಏನಂದ, ಯಾರಿಗಾರ ಒಬ್ಬರಿಗೆ ನಿನ್ನ ಪರವಾಗಿ ಅಂದ ಸಾಕ್ಷಿ ಹೇಳೋರು ಕರ್ಕೊಂಬಾರಪ್ಪ, ನಿನ್ನ ಕೇಸಿಂದ ಬಿಡುಗಡೆ ಮಾಡಿಸ್ತೀನಿ ಅಂದ. ನನಗೆ ಜೀವ ಕೊಡ್ತಕ್ಕಂಥ 3 ಮಂದಿಗೆ ಹೇಳ್ಯಾರದ್ರಿ ಡಾಕ್ಟ್ರ್ ವಕೀಲ್ರೆ, ನಾ 3 ಮಂದಿನ ಕರ್ಕೊಂಬರ್ತೀನಿ ಅಂದ. 3 ಮಂದಿ ಬೇಡ, ಯಾರಿಗಾರ ಒಬ್ರಿಗೆ ಕರ್ಕೊಂಬ, ಇದೇನು ದೊಡ್ಡ ಕೇಸ್ ಅಲ್ಲ, ಯಾರಿಗಾರ ಒಬ್ರಿಗೆ ಕರ್ಕೊಂಬ. ಆಯ್ತು ರೀ, ನಾ ಕರ್ಕೊಂಬರ್ತೀನಿ ಎತ್ತಿಕೊಂಡು ಒಂದೇ ಗೆಳೆಯನ ಹತ್ರ ಬಂದ. ಬರೋದ್ರಾಗ ಅವ ಗೆಳೆಯ ನೋಡ್ದ, ಓಹೋ ಬಾರೋ ದೋಸ್ತ ಬಾ, ಏನು ಭಾಳ ದಿವ್ಸಕ್ಕೆ ಅಂತ ಬಂದಿಲ್ಲ. ಏನಿಲ್ಲಪ್ಪ, ಹಿಂಗೆ ಕೆಲಸ ಇತ್ತು ಬಂದಿದ್ದೆ, ನಿನ್ನಿಂದ ಒಂದು ಉಪಕಾರ ಆಗ್ಬೇಕಾಯ್ತಪ್ಪ ನನಗೆ.
ಏನು ಹೇಳು ದೋಸ್ತ, ನಾವು ಜೀವಕ್ಕೆ ಜೀವ ಕೊಡ್ತಕ್ಕಂಥ ಗೆಳೆಯರಿದೆ, ನಿಂದು ಏನು ಕೆಲಸ ಆಗಬೇಕು ಹೇಳತ್ತಿಕೊಂಡು ಅಂದಾಗ, ಏನಿಲ್ಲ ನನ್ನೊಂದು ಕೇಸಿಂದ ಕೋರ್ಟಿಗೆ ಬಿದ್ದದ, ಬಂದು ನನ್ನ ಪರವಾಗಿ ಜಡ್ಜ್ ನಿದ್ರಿ ಸಾಕ್ಷಿ ಹೇಳಿ ನಾನು ಬಿಡುಗಡೆ ಮಾಡಿಸ್ರೆ ಸಾಕು ಅಂದ. ಇಷ್ಟೇನಾ ಅಂದ. ಇದೇನು ದೊಡ್ಡಗದ.